Hello students, in the last class we discussed about VSEPR theory, valence shell electron pair repulsion theory na ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ನಾವು ಥರ್ಡ್ ಥಿಯರಿಗೆ ಬಂದಿದ್ದೀವಿ, ದಟ್ ಈಸ್ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ವಾಟ್ ವೇಲೆನ್ಸ್ ಬಾಂಡ್ ಥಿಯರಿ ಸ್ಟೇಟ್ಸ್, ಸೊ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ, ಇದನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಐ ಹ್ಯಾವ್ ಸಮ್ ಕಾನ್ಸೆಪ್ಟ್ಸ್. ಏನಂದ್ರೆ ಇಲ್ಲಿ molecules they form bonds. Why they form bonds? Because to attain stability na attain ಮಾಡೋದಕ್ಕೋಸ್ಕರ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಹೇಗೆ ಮಾಡುತ್ತೆ? ಬೈ ಮರ್ಜಿಂಗ್, ಬೈ ಓವರ್ಲ್ಯಾಪಿಂಗ್. ಸೊ ಏನಾಗುತ್ತೆ, ಯಾಕೆ ಸ್ಟೆಬಿಲಿಟಿ ಅಟೈನ್ ಮಾಡುತ್ತೆ, ಏನ್ ಪ್ರೋಸೆಸ್ ಆಗುತ್ತೆ ನೋಡೋಣ. ನೋಡಿ, ಐ ವಿಲ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಎನರ್ಜಿ ಅಂಡ್ ಸ್ಟೆಬಿಲಿಟಿ ಬೈ ಯೂಸಿಂಗ್ ದಿಸ್ ಗ್ರಾಫ್. ನೋಡಿ, ಈ ಗ್ರಾಫ್ ಅನ್ನ ನೋಡ್ರಿ ನೀವು. ಇಲ್ಲಿ ಯು ಕನ್ಸಿಡರ್ ದೀಸ್ ಟು ಆಸ್ ಆಟಮ್ಸ್. ಇದನ್ನ ಆಟಮ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಆಟಮ್ಸ್ ಗಳ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಡಿಸ್ಟೆನ್ಸ್ ಜಾಸ್ತಿ ಇದೆ, ಎನರ್ಜಿ ಕೂಡ ಜಾಸ್ತಿ ಇದೆ. ಡಿಸ್ಟೆನ್ಸ್ ಇಸ್ ಮೋರ್, ಎನರ್ಜಿ ಇಸ್ ಮೋರ್. ಡಿಸ್ಟೆನ್ಸ್, ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಅಥವಾ ಇಂಟರ್ ಅಟೋಮಿಕ್ ಡಿಸ್ಟೆನ್ಸ್ ಇಸ್ ಮೋರ್, ಎನರ್ಜಿ ಇಸ್ ಆಲ್ಸೋ ಮೋರ್. ಎನರ್ಜಿ ಕೂಡ ಜಾಸ್ತಿ ಇದೆ. ನೋಡ್ರಿ, ಈಗ ಈ ಪಿಕ್ಚರ್ ಗೆ ಬರೋಣ. ಇಲ್ಲಿ ನೋಡ್ರಿ, ಇಂಟರ್ ಅಟೋಮಿಕ್ ಡಿಸ್ಟೆನ್ಸ್ ಕಡಿಮೆ ಆಗಿದೆ, ಒಂದಕ್ಕೊಂದು ಹತ್ರ ಬಂದಿದೆ. ಎನರ್ಜಿ ನೋಡ್ರಿ ಕಡಿಮೆ ಆಯ್ತು, ಇದು ಝೀರೋ ಎನರ್ಜಿ. ನಾನು ಇಲ್ಲಿ ಏನ್ ಲೈನ್ ಹಾಕಿದ್ದೀನಿ, ಇದು ಝೀರೋ ಎನರ್ಜಿ. ಝೀರೋಗಿಂತಲೂ ಇನ್ನೂ ಕಡಿಮೆ ಆಯ್ತು, ಎನರ್ಜಿ ನೆಗೆಟಿವ್ ಆಗಿ, ರೈಟ್. ಸೊ ನೆಕ್ಸ್ಟ್ ಪಿಕ್ಚರ್ ನೋಡ್ರಿ, ಇಲ್ಲಿ ಪಾರ್ಷಿಯಲ್ ಮರ್ಜಿಂಗ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್ ಟೇಕ್ಸ್ ಪ್ಲೇಸ್. ಈಗ ಮರ್ಜ್ ಆಗ್ಬಿಟ್ಟಿದೆ, ಎರಡು ಆಟಮ್ ಒಂದ್ರೊಳಗೆ ಒಂದು ಪಾರ್ಷಿಯಲ್ ಮರ್ಜಿಂಗ್ ಆಗಿದೆ, ಕಂಪ್ಲೀಟ್ ಮರ್ಜಿಂಗ್ ಆಗಿಲ್ಲ, ಪಾರ್ಷಿಯಲ್ ಮರ್ಜಿಂಗ್ ಆಗಿದೆ. ಸೊ ಎನರ್ಜಿ ನೋಡ್ರಿ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ. ಸೊ ವಿಚ್ ಮೀನ್ಸ್ ಇಟ್ ಅಟೈನ್ ಸ್ಟೆಬಿಲಿಟಿ. ಈಗ ಇದು ಸ್ಟೆಬಿಲಿಟಿನ ಅಟೈನ್ ಮಾಡಿದೆ ಅಂತ, ರೈಟ್. ವೆನ್ ದ ಓವರ್ಲ್ಯಾಪಿಂಗ್ ಟೇಕ್ಸ್ ಪ್ಲೇಸ್ ಆರ್ partial merging of atomic orbitals takes place, then the energy decreases. When the energy decreases, it attains stability, right. Energy ಯಾವಾಗ ಕಡಿಮೆ ಆಗುತ್ತೆ, ಅದು ಸ್ಟೆಬಿಲಿಟಿನ ಅಟೈನ್ ಮಾಡುತ್ತೆ. ನೋಡಬಹುದು ನೀವು ಇಲ್ಲಿ. ಸೊ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಗ್ರಾಫ್ ಅಲ್ಲಿ, ಬಟ್ ಇಲ್ಲಿ ನೋಡ್ರಿ, ಈ ಆಟಮ್ಸ್ ಇಂದ ಎನರ್ಜಿ ಏನಾಗಿದೆ, ಕಡಿಮೆ ಇದೆ, ರೈಟ್. ಲೆಸ್ ದ್ಯಾನ್ 0 ಅಂದ್ರೆ ನೆಗೆಟಿವ್ಸ್ ಅಲ್ಲಿ ಇದೆ. So intermolecular distance decreases, energy also decreases. Intermolecular distance increases, energy also increases. Directly proportional. ಗೊತ್ತಾಯ್ತಾ? ಓಕೆ, ಈಗ ಬರ್ತೀನಿ ನಾನು ಓವರ್ಲ್ಯಾಪಿಂಗ್, ರೈಟ್. ಆರ್ಬಿಟಲ್ ಓವರ್ಲ್ಯಾಪಿಂಗ್ ಕಾನ್ಸೆಪ್ಟ್. ಈ ಓವರ್ಲ್ಯಾಪಿಂಗ್ ಅಂದ್ರೆ ಏನು ನೋಡ್ರಿ, ಒಂದು ಆಟಮ್ ಇದೆ, ಇದು ಒಂದು ಆಟಮಿನ ಅಟೋಮಿಕ್ ಆರ್ಬಿಟಲ್, ಇದು ಇನ್ನೊಂದು ಆಟಮಿನ ಅಟೋಮಿಕ್ ಆರ್ಬಿಟಲ್. Both these atomic orbitals they overlap and partial merging of atomic orbitals takes place. ಈಗ ಏನಾಗಿದೆ ಇಲ್ಲಿ ನೋಡ್ರಿ, ಒಂದು ಆಟಮ್ ಅಥವಾ ಒಂದು ಆರ್ಬಿಟಲ್ ಇನ್ನೊಂದು ಆರ್ಬಿಟಲ್ ಒಳಗಡೆ ಹೋಗಿದೆ. ಪಾರ್ಷಿಯಲ್ ಮರ್ಜಿಂಗ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್ ಟೇಕ್ಸ್ ಪ್ಲೇಸ್. ಈ ಪಾರ್ಷಿಯಲ್ ಮರ್ಜಿಂಗ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್ ಆದ್ರೆ ಮಾತ್ರ ಅದನ್ನ ನಾವು ಬಾಂಡಿಂಗ್ ಅಂತೇಳಿ ಕರಿತೀವಿ, ರೈಟ್. ಅಥವಾ ವಿ ಕಾಲ್ ಇಟ್ ಆಸ್ ಓವರ್ಲ್ಯಾಪಿಂಗ್ ಅಂತೇಳಿ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಓವರ್ಲ್ಯಾಪಿಂಗ್ ಅಂತ ಕೇಳಬಹುದು. ವಾಟ್ ಈಸ್ ಮೀನ್ ಬೈ ಓವರ್ಲ್ಯಾಪಿಂಗ್ ಅಂದ್ರೆ ಪಾರ್ಷಿಯಲ್ ಮರ್ಜಿಂಗ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್ ಇಸ್ ಕಾಲ್ಡ್ ಓವರ್ಲ್ಯಾಪಿಂಗ್. ಪಾರ್ಷಿಯಲ್ ಮರ್ಜಿಂಗ್ ಅಂದ್ರೆ ನಾವು ಓವರ್ಲ್ಯಾಪಿಂಗ್ ಅಂತೇಳಿ ಕರಿತೀವಿ. ಓವರ್ಲ್ಯಾಪಿಂಗ್ ಆದ್ರೆ ಏನಾಗುತ್ತೆ, ಎನರ್ಜಿ ಡಿಕ್ರೀಸಸ್. ವೆನ್ ಎನರ್ಜಿ ಡಿಕ್ರೀಸಸ್, ಸ್ಟೆಬಿಲಿಟಿ ಆಫ್ ದ ಮಾಲಿಕ್ಯೂಲ್ ಇನ್ಕ್ರೀಸಸ್. ಗೊತ್ತಾಯ್ತಾ? ಈಗ ನೋಡ್ರಿ, ಇಲ್ಲಿ ದೇರ್ ಆರ್ 2 types ಆಫ್ ಓವರ್ಲ್ಯಾಪಿಂಗ್, ದಟ್ ಈಸ್ NB ಅಂಡ್ NA ಅಂತ ಕರಿತೀವಿ. NB ಅಂತಂದ್ರೆ ಬಾಂಡಿಂಗ್, ರೈಟ್. NA ಅಂತಂದ್ರೆ ಆಂಟಿ ಬಾಂಡಿಂಗ್. ನೋಡ್ರಿ, ಬಾಂಡಿಂಗಿಗೂ ಆಂಟಿ ಬಾಂಡಿಂಗಿಗೂ ಇರ್ತಕ್ಕಂಥ ಡಿಫರೆನ್ಸ್ ಹೇಳ್ಬಿಡ್ತೀನಿ. ಬಾಂಡಿಂಗ್ ಯಾಕಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಆಟಮ್ಸ್. ಇಲ್ಲಿ ಅಟ್ರಾಕ್ಷನ್ ಇರುತ್ತೆ, ಜೊತೆಗೆ ರಿಪಲ್ಷನ್ ಫೋರ್ಸ್ ಕೂಡ ಇರುತ್ತೆ. ಬೋತ್ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್ ಇರುತ್ತೆ, ಬಟ್ ಅಟ್ರಾಕ್ಷನ್ ಇಸ್ ಮೋರ್ ದ್ಯಾನ್ ದ ರಿಪಲ್ಷನ್, ದಟ್ಸ್ ವೈ ಬಾಂಡಿಂಗ್ ಟೇಕ್ಸ್ ಪ್ಲೇಸ್. ಅಟ್ರಾಕ್ಷನ್ ಇರುತ್ತೆ, ರಿಪಲ್ಷನ್ ಇರುತ್ತೆ, ಬಟ್ ಅಟ್ರಾಕ್ಷನ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಬಾಂಡ್ ಫಾರ್ಮೇಶನ್ ಆಗುತ್ತೆ. ನೋಡಬಹುದು ನೋಡಿ, ಇಲ್ಲಿ ಈ ಪಿಕ್ಚರ್, ಇದರಲ್ಲಿ ಇದೊಂದು ಅಟೋಮಿಕ್ ಆರ್ಬಿಟಲ್, ಇದು ನ್ಯೂಕ್ಲಿಯಸ್ ಬರ್ದಿದ್ದೀನಿ, ಇಲ್ಲೊಂದು ನ್ಯೂಕ್ಲಿಯಸ್ ಬರ್ದಿದ್ದೀನಿ. ನ್ಯೂಕ್ಲಿಯಸ್ ಇಸ್ ಪಾಸಿಟಿವ್ಲಿ ಚಾರ್ಜಡ್, ಯು ನೋ ದಟ್. ಸೊ ಪಾಸಿಟಿವ್ಲಿ ಚಾರ್ಜಡ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ರಿಪಲ್ಷನ್ ಆಗೇ ಆಗುತ್ತೆ.
ಅದರ ಜೊತೆಗೆ ನೋಡಿ ಈ ಆಟಮಿನ ಒಂದು ಎಲೆಕ್ಟ್ರಾನ್ ಜೊತೆಗೆ ಈ ಆಟಮಿನ ಇನ್ನೊಂದು ಎಲೆಕ್ಟ್ರಾನ್ ಬರ್ತಿದ್ದೀನಿ. ಬಿಟ್ವೀನ್ ಟೂ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ರಿಪಲ್ಷನ್ ಇದ್ದೇ ಇರುತ್ತೆ. ಬಿಟ್ವೀನ್ ಟೂ ಎಲೆಕ್ಟ್ರಾನ್ಸ್ ರಿಪಲ್ಷನ್ ಟೇಕ್ಸ್ ಪ್ಲೇಸ್. ಬಿಟ್ವೀನ್ ಟೂ ನ್ಯೂಕ್ಲಿಯಸ್ ರಿಪಲ್ಷನ್ ಟೇಕ್ಸ್ ಪ್ಲೇಸ್. ಎರಡು ಎಲೆಕ್ಟ್ರಾನ್ ನ ಮಧ್ಯೆ ರಿಪಲ್ಷನ್ ಇದೆ, ಎರಡು ನ್ಯೂಕ್ಲಿಯಸ್ ನ ಮಧ್ಯೆ ರಿಪಲ್ಷನ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ repulsion between nucleus and electron, attraction between nucleus and electron is present. ಈ ನ್ಯೂಕ್ಲಿಯಸ್ ಮತ್ತೆ ಈ ಎಲೆಕ್ಟ್ರಾನ್ ಮಧ್ಯೆ ಏನಿದೆ, ಅಟ್ರಾಕ್ಷನ್ ಇದೆ. ಈ ನ್ಯೂಕ್ಲಿಯಸ್ ಮತ್ತೆ ಈ ಎಲೆಕ್ಟ್ರಾನ್ ಮಧ್ಯೆ ಏನಿದೆ, ಅಟ್ರಾಕ್ಷನ್ ಇದೆ. ಈ ನ್ಯೂಕ್ಲಿಯಸ್ ಮತ್ತೆ ಈ ಒಂದು ಎಲೆಕ್ಟ್ರಾನ್ ಮಧ್ಯೆ ಅಟ್ರಾಕ್ಷನ್ ಇದೆ. ನೋಡಿ, ಅಟ್ರಾಕ್ಷನ್ ಇಸ್ ಮೋರ್ ದನ್, ನೋಡಿ ರಿಪಲ್ಷನ್ 2ರಷ್ಟಿದ್ರೆ ಅಟ್ರಾಕ್ಷನ್ 4ರಷ್ಟಿದೆ. That's why bonding takes place. That's why overlapping of atomic orbitals takes place in an atom to form bonds, right? To form bonds, bond formation ಮಾಡುತ್ತೆ. ಗೊತ್ತಾಯ್ತಾ? So this is all about how overlapping takes place of atomic orbitals. And overlapping ಅಂದ್ರೆ ಏನು, ರಿಪಲ್ಷನ್ ಇದ್ರೂ ಕೂಡ ಯಾಕೆ ಓವರ್ಲ್ಯಾಪಿಂಗ್ ಆಗುತ್ತೆ, ಯಾಕೆ ಬಾಂಡಿಂಗ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಬಾಂಡ್ಸ್. Types of bonds. There are two types of bonds. ನೋಡ್ರಿ, ಯಾವಾಗ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗುತ್ತೆ ಅವಾಗ ಟೂ ಟೈಪ್ಸ್ ಆಫ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ನಂಬರ್ 1 is sigma bond, and number 2 is pi bond. ಒಂದು sigma bond, ಇನ್ನೊಂದು pi bond formation ಆಗುತ್ತೆ. So when the sigma bond formation takes place, sigma bond is formed when the atomic orbitals are overlapped end to end, or head on overlapping anta ಕರಿತೀವಿ ನಾವು. There are two types of overlapping. One is end to end overlapping, or it is also called head on overlapping. ಇನ್ನೊಂದು lateral overlapping or sideways overlapping ಅಂತ ಕರಿತೀವಿ. ನೋಡಿ, ಇಲ್ಲಿ head on overlapping ಅಂದ್ರೆ ಇದು p orbital, 2 ಲೋಬ್ಸ್ ಇರುತ್ತೆ. ಈ 2 ಲೋಬ್ಸ್ ಒಂದು ಸ್ಪೆರಿಕಲ್ ಜೊತೆಗೆ ಓವರ್ಲ್ಯಾಪ್ ಆಗುತ್ತೆ, ಸ್ಪೆರಿಕಲ್ ಅಟಾಮಿಕ್ ಆರ್ಬಿಟಲ್ ಜೊತೆ, ಅಥವಾ ಈ ಒಂದು ಪಿ ಆರ್ಬಿಟಲ್ ಇನ್ನೊಂದು ಪಿ ಆರ್ಬಿಟಲ್ ಜೊತೆ ನೋಡಿ ಎಂಡ್ ಟು ಎಂಡ್ ಓವರ್ಲ್ಯಾಪ್ ಆಗಿದೆ. ಯಾವಾಗ ಎಂಡ್ ಟು ಎಂಡ್, ರೈಟ್, ಎಂಡ್ ಟು ಎಂಡ್ ಇಲ್ಲಿ ಬರೀತೀನಿ ನೋಡಿ, ಎಂಡ್ ಟು ಎಂಡ್ ಆರ್ ಹೆಡ್ ಆನ್ ಓವರ್ಲ್ಯಾಪಿಂಗ್, ರೈಟ್, ಎಂಡ್ ಟು ಎಂಡ್ ಆರ್ head on overlapping takes place, then sigma bond is formed. ಅವಾಗ ಯಾವ ಬಾಂಡ್ ಫಾರ್ಮೇಶನ್ ಆಗುತ್ತೆ, ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗುತ್ತೆ. ನೋಡಿ, ದಿಸ್ ಈಸ್ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್, ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆರ್ ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂತ ಹೇಳಿ ಕರೀತೀವಿ, ರೈಟ್. ಅಥವಾ ಇನ್ನೊಂದು ಸೈಡ್ ವೇಸ್ ಆರ್ ಲ್ಯಾಟರಲ್ ಓವರ್ಲ್ಯಾಪಿಂಗ್. ನೋಡ್ರಿ, ಸೈಡ್ ವೇಸ್ ಅಂದ್ರೆ ಪಿ ಆರ್ಬಿಟಲ್ ಓವರ್ಲ್ಯಾಪಿಂಗ್ ಆಗುತ್ತೆ, ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗುತ್ತೆ. ಇದಕ್ಕೆ ಸೈಡ್ ವೇಸ್ ಅಂತ ಕರಿತೀವಿ ನೋಡಿ, ಸೈಡ್ ವೇಸ್ ಓವರ್ಲ್ಯಾಪಿಂಗ್. ನಿಮಗೆ ಯಾವಾಗಲೇ ಆಗಲಿ ಸ್ಪೆರಿಕಲ್ ಶೇಪ್ಡ್ ಆರ್ಬಿಟಲ್ ಬಂತು ಅಂದ್ರೆ, ಅಲ್ಲಿ ಸ್ಪೆರಿಕಲ್ ಶೇಪ್ಡ್ ಆರ್ಬಿಟಲ್ ಬಂತು ಅಂದ್ರೆ ಸೈಡ್ ವೇಸ್ ಯಾವತ್ತಿಗೂ ಆಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆರ್ ಹೆಡ್ ಆನ್ ಓವರ್ಲ್ಯಾಪಿಂಗ್. ಯಾವಾಗ್ಲೂ ಅಲ್ಲಿ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆಗುತ್ತೆ ಸ್ಪೆರಿಕಲ್ ಬಂತು ಅಂದ್ರೆ. ಯಾಕಂದ್ರೆ ಆ ಸ್ಪೆರಿಕಲ್ ಶೇಪ್ಡ್ ಆರ್ಬಿಟಲ್ ನಲ್ಲಿ ನಾವು ಲ್ಯಾಟ್ರಲ್, ಸೈಡ್ ವೇಸ್, ಎಂಡ್ ಟು ಎಂಡ್ ಅಂತ ಹೇಳ್ಬೋದು, ಬಟ್ ಲ್ಯಾಟ್ರಲ್ ಅಂತ ಹೇಳಕ್ ಬರೋದೇ ಇಲ್ಲ. ಸೈಡ್ ವೇಸ್ ಯಾವ್ದನ್ನು ಸೈಡ್ ಆಗಲ್ಲ, ಅಲ್ಲಿ ಯಾವ್ದನ್ನು ಎಂಡ್ ಆಗಲ್ಲ. ಸೊ ಆಲ್ವೇಸ್ ಸ್ಪೆರಿಕಲ್ ಶೇಪ್ಡ್ ಬಂತು ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್. ಇಟ್ ಆಲ್ವೇಸ್ ಫಾರ್ಮ್ಸ್ ಸಿಗ್ಮಾ ಬಾಂಡ್. ಬಟ್ ಪಿ ಆರ್ಬಿಟಲ್ ಬಂತು ಅಥವಾ ಡಿ ಆರ್ಬಿಟಲ್ ಬಂತು ಅಂದ್ರೆ ಅವಾಗ ಮಾತ್ರ ನಿಮಗೆ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆರ್ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ನೋಡೋದಕ್ಕೆ ಸಿಗುತ್ತೆ. ಈಗ ನಾನು ನೋಡಿ ಪಿ ಆರ್ಬಿಟಲ್ ತೋರಿಸಿದ್ದೀನಿ, ಡಂಬಲ್ ಶೇಪ್ಡ್, ಎರಡು ಡಂಬಲ್ ಶೇಪ್ಡ್ ಆರ್ಬಿಟಲ್ ಓವರ್ಲ್ಯಾಪ್ ಆಗಿದೆ. ಎರಡು ಡಂಬಲ್ ಶೇಪ್ಡ್ ಆರ್ಬಿಟಲ್ ಓವರ್ಲ್ಯಾಪ್ ಆದ್ಮೇಲೆ, ಸೈಡ್ ವೇಸ್ ಓವರ್ಲ್ಯಾಪ್ ಆದ್ಮೇಲೆ ನಮಗೆ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಬರೀತೀನಿ ನೋಡ್ರಿ, ಪೈ ಬಾಂಡ್ ವೆನ್ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಸೈಡ್ ವೇಸ್, ರೈಟ್, ಸೈಡ್ ವೇಸ್ ಅಂತ ಕರಿತೀವಿ, ಆರ್ ಲ್ಯಾಟರಲ್ ಓವರ್ಲ್ಯಾಪಿಂಗ್, ಲ್ಯಾಟರಲ್ ಓವರ್ಲ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಸೈಡ್ ವೇಸ್ ಆರ್ ಲ್ಯಾಟರಲ್ ಓವರ್ಲ್ಯಾಪಿಂಗ್ ಆಗುತ್ತೆ. ಸೊ ಸೈಡ್ ವೇಸ್ ಆರ್ ಲ್ಯಾಟರಲ್ ಓವರ್ಲ್ಯಾಪಿಂಗ್ ಆಯ್ತು ಅಂದ್ರೆ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ
So pi bond is always observed in case of pp overlapping. ನೋಡಿ ಸಿಗ್ಮಾ ಬಾಂಡ್ ಬೇಕಾದ್ರೆ ನೀವು ಎಸ್ ಎಸ್ ಓವರ್ಲ್ಯಾಪ್ ಆಗೋದು ನೋಡಬಹುದು, ಎಸ್ ಎಸ್ ಓವರ್ಲ್ಯಾಪಿಂಗ್ ಅಲ್ಲಿ ನೋಡಬಹುದು, ಅಥವಾ ಎಸ್ ಪಿ ಓವರ್ಲ್ಯಾಪಿಂಗ್ ಅಲ್ಲಿ ನೋಡಬಹುದು, ಅಂಡ್ ಪಿ ಪಿ ಓವರ್ಲ್ಯಾಪಿಂಗ್ ಅಲ್ಲಿ ಕೂಡ ನೋಡಬಹುದು. ರೈಟ್, there are three types of overlapping in case of sigma bond. One is SS overlapping, another one is SP overlapping, another one is PP overlapping. ಯಾವುದಲ್ಲಿ ಸಿಗ್ಮಾ ಬಾಂಡ್ ಅಲ್ಲಿ. ಬಟ್ ಪೈ ಬಾಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದು PP overlapping ಮಾಡೋದು. PP overlapping, PP overlapping ಅಂತ ಕರೀಬಹುದು, ಅಥವಾ DP overlapping ಅಂತಾನು ಕರೀಬಹುದು. D ಅಂದ್ರೆ D ಆರ್ಬಿಟಲ್ ಇರುತ್ತೆ, D ಅಂದ್ರೆ D ಆರ್ಬಿಟಲ್ ಇರುತ್ತೆ, ಸೊ ಅಲ್ಲಿ ಓವರ್ಲ್ಯಾಪಿಂಗ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೋಡ್ರಿ, ಇಲ್ಲಿ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಎಸ್ ಎಸ್ ಓವರ್ಲ್ಯಾಪಿಂಗ್ ಅಂದ್ರೆ ಹೇಗೆ? when two spherical shaped s orbitals overlap, then it is called end to end overlapping. Two s orbitals, ನೋಡ್ರಿ, s ಅಂದ್ರೆ ಸ್ಪೆರಿಕಲ್ ಶೇಪ್, ಇದು ಒಂದು s, ಇದು ಒಂದು s ಓವರ್ಲ್ಯಾಪ್ ಆಗಿದೆ, ಇದಕ್ಕೆ ನಾವು ಎಸ್ ಎಸ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಇಲ್ಲಿ ಫಾರ್ಮೇಶನ್ ಅಂದ್ರೆ ಸಿಗ್ಮಾ ಬಾಂಡ್. ನೋಡಿ, ಸಿಗ್ಮಾ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸಿಂಬಲ್, ರೈಟ್? ಸೊ ಈ ರೀತಿ ಸಿಂಬಲ್ ಇಂದ ನಾವು ಸಿಗ್ಮಾ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸಿಗ್ಮಾ ಅಂತ ಸಿಂಬಲ್ ಅದು. ನೆಕ್ಸ್ಟ್ ಪೈ, ದಿಸ್ ಇಸ್ ಪೈ ಬಾಂಡ್, ರೈಟ್? ಸೊ ಈಗ ಎಸ್ ಎಸ್ ಓವರ್ಲ್ಯಾಪಿಂಗ್ ಆಯ್ತು. ಈಗ ಎಸ್ ಪಿ ಓವರ್ಲ್ಯಾಪಿಂಗ್ ನೋಡ್ರಿ, ಎಸ್ ಅಂದ್ರೆ ಸ್ಪೆರಿಕಲ್ ಶೇಪ್ಡ್, ಪಿ ಅಂದ್ರೆ ಡಂಬಲ್ ಶೇಪ್ಡ್. ಇಲ್ಲಿ ಎಸ್ ಪಿ ಓವರ್ಲ್ಯಾಪಿಂಗ್ ಆಗಿದೆ, ಎಸ್ ಪಿ ಓವರ್ಲ್ಯಾಪಿಂಗ್. ಇಲ್ಲಿ ಕೂಡ ನಮಗೆ ಸಿಗ್ಮಾ ಬಾಂಡ್ ಸಿಗುತ್ತೆ, ಅಬ್ಸರ್ವ್ ಮಾಡಕ್ಕೆ. ನೆಕ್ಸ್ಟ್ ಪಿ ಪಿ ಓವರ್ಲ್ಯಾಪಿಂಗ್ ನೋಡ್ಬೋದು ನೀವು. ಪಿ ಪಿ ಅಂತಂದ್ರೆ ಒಂದು ಡಂಬಲ್ ಶೇಪ್, ಇನ್ನೊಂದು ಡಂಬಲ್ ಶೇಪ್ ಆರ್ಬಿಟಲ್, ಇದು ಪಿ ಪಿ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಈ ಎಲ್ಲಾ ಒಂದು ಓವರ್ಲ್ಯಾಪಿಂಗ್ ಅಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ? ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆಗುತ್ತೆ, ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗುತ್ತೆ, ರೈಟ್? ಸಿಗ್ಮಾ ಬಾಂಡ್ ಇಸ್ ಫಾರ್ಮ್ಡ್ ಇನ್ ಆಲ್ ದೀಸ್ ತ್ರೀ ಕೇಸಸ್. ಬಟ್ ಪೈ ಬಾಂಡಿಂಗ್ ಅಂತ ಬಂದ್ರೆ ನೋಡ್ರಿ, ಇಲ್ಲಿ ಪಿ ಪಿ ಓವರ್ಲ್ಯಾಪಿಂಗ್ ಅಂತ ಇದೆ. ಇಲ್ಲಿ ಪಿ ಪಿ ಓವರ್ಲ್ಯಾಪಿಂಗ್, ಪಿ ಪಿ ಅಂತಂದ್ರೆ ನೋಡ್ರಿ, ಇದು ಒಂದು ಪಿ ಆರ್ಬಿಟಲ್, ಇದು ಇನ್ನೊಂದು ಪಿ ಆರ್ಬಿಟಲ್, ಎರಡು ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗಿದೆ. ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗಿರೋದ್ರಿಂದ ದಿಸ್ ಇಸ್ ಕಾಲ್ಡ್ ಪೈ ಬಾಂಡ್. ಪೈ ಬಾಂಡ್. ಸಿಗ್ಮಾ ಬಾಂಡ್ ಈಸ್ ದ ಸ್ಟ್ರಾಂಗೆಸ್ಟ್ ಬಾಂಡ್, ರಿಮೆಂಬರ್. ಪೈ ಬಾಂಡ್ ಈಸ್ ದ ವೀಕೆಸ್ಟ್ ಬಾಂಡ್. ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗಿರುತ್ತೆ, ವೀಕ್ ಇರುತ್ತೆ. ಸಿಗ್ಮಾ ಬಾಂಡ್ ಈಸ್ ದ ಸ್ಟ್ರಾಂಗೆಸ್ಟ್ ಬಾಂಡ್. ದ ಸ್ಟ್ರೆಂತ್ ಆಫ್ ದ ಬಾಂಡ್ ಡಿಪೆಂಡ್ಸ್ ಅಪಾನ್ ಓವರ್ಲ್ಯಾಪಿಂಗ್. ಸ್ಟ್ರೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಓವರ್ಲ್ಯಾಪಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಈಸ್ ಮೋರ್, ಸ್ಟ್ರಾಂಗರ್ ವಿಲ್ ಬಿ ದ ಬಾಂಡ್. ಬಾಂಡ್ ಏನಾಗಿರುತ್ತೆ? ಸ್ಟ್ರಾಂಗರ್ ಆಗಿರುತ್ತೆ. ನೋಡಿ, ಈಗ ಡಿ ಡಿ ಪಿ ಓವರ್ಲ್ಯಾಪಿಂಗ್ ನೋಡ್ಬೋಣ. ಡಿ ಅಂದ್ರೆ ಡಬಲ್ ಡಂಬಲ್ ಶೇಪ್. ಡಿ ಅಂದ್ರೆ ಡಬಲ್ ಡಂಬಲ್ ಶೇಪ್. ಈ ಡಬಲ್ ಡಂಬಲ್ ಶೇಪ್ ಅಲ್ಲಿ ಟೂ ಲೋಬ್ಸ್ ಇದೆ. ಇಲ್ಲಿ ನೋಡ್ರಿ, ಇದು ಒಂದು ಪಿ ಆರ್ಬಿಟಲ್ ಓವರ್ಲ್ಯಾಪ್ ಆಗುತ್ತೆ. ದಿಸ್ ಇಸ್ ಡಿ ಪಿ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಸೈಡ್ ವೇಸ್ ಓವರ್ಲ್ಯಾಪಿಂಗ್, ಇಟ್ ಫಾರ್ಮ್ಸ್ ಪೈ ಬಾಂಡ್. It forms pi bond. So there are two types of bonds. One is sigma bond, another one is pi bond. So what is meant by sigma bond? When end to end or head-on overlapping takes place, then it forms a sigma bond. When sideways or lateral overlapping takes place, then it forms pi bond. ಗೊತ್ತಾಯ್ತಲ್ಲ? ಸೊ ಮತ್ತೆ ಸಿಗ್ಮಾ ಬಾಂಡ್ ಅಲ್ಲಿ ತ್ರೀ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಇದೆ. ಯಾವ್ದು? ಎಸ್, ಒಂದು ಎಸ್ ಎಸ್ ಓವರ್ಲ್ಯಾಪಿಂಗ್, ಇನ್ನೊಂದು ಎಸ್ ಪಿ ಓವರ್ಲ್ಯಾಪಿಂಗ್, ಇನ್ನೊಂದು ಪಿ ಪಿ ಓವರ್ಲ್ಯಾಪಿಂಗ್. ನೋಡ್ಬೋದು ಇಲ್ಲಿ ಎಸ್ ಎಸ್ ಓವರ್ಲ್ಯಾಪಿಂಗ್, ಎಸ್ ಪಿ ಓವರ್ಲ್ಯಾಪಿಂಗ್, ಪಿ ಪಿ ಓವರ್ಲ್ಯಾಪಿಂಗ್. ಎಂಡ್ ಟು ಎಂಡ್ ಆಗಿದೆ. ಸೊ ಎಂಡ್ ಟು ಎಂಡ್ ಆಗಿರೋದ್ರಿಂದ ಸಿಗ್ಮಾ ಬಾಂಡ್. ಅದೇ ತರ ಪೈ ಬಾಂಡ್ ಅಂತ ನೋಡಿದ್ರೆ ನೋಡಿ, ಪೈ ಬಾಂಡ್ ಅಲ್ಲಿ ಎಸ್ ಆರ್ಬಿಟಲ್ ಇನ್ವಾಲ್ವ್ ಆಗಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ. ಎಸ್ ಯಾಕೆ ಇನ್ವಾಲ್ವ್ ಆಗಲ್ಲ? ಎಸ್ ಈಸ್ ಆಲ್ವೇಸ್ ಎಂಡ್ ಟು ಎಂಡ್. ಸೊ ಪಿ ಪಿ ಓವರ್ಲ್ಯಾಪಿಂಗ್ ಆಗುತ್ತೆ. ಪಿ ಪಿ ಓವರ್ಲ್ಯಾಪಿಂಗ್ ಅಂದ್ರೆ ನೋಡಿ, ಇಲ್ಲಿ ಸೈಡ್ ವೇಸ್ ಪಿ ಪಿ ಓವರ್ಲ್ಯಾಪಿಂಗ್, ಪೈ ಬಾಂಡ್ ಫಾರ್ಮೇಶನ್ ಆಗಿದೆ. ಅದೇ ತರ ಡಿ ಪಿ ಓವರ್ಲ್ಯಾಪಿಂಗ್ ಆಗಿದೆ. ಅಗೇನ್ ಇಟ್ ಫಾರ್ಮ್ಸ್ ಪೈ ಬಾಂಡ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟೈಪ್ಸ್ ಆಫ್ ಬಾಂಡ್ಸ್. ಡಿಫರೆನ್ಸ್ ಬಿಟ್ವೀನ್ ಸಿಗ್ಮಾ ಬಾಂಡ್ ಅಂಡ್ ಪೈ ಬಾಂಡ್. ನೋಡಿ, 2 ಮಾರ್ಕ್ಸ್ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಸಿಗ್ಮಾ ಬಾಂಡ್ ಅಂಡ್ ಪೈ ಬಾಂಡ್? ನೋಡಿ, ಫಸ್ಟ್ ಪಾಯಿಂಟ್, ಇನ್ ಕೇಸ್ ಆಫ್ ಸಿಗ್ಮಾ ಬಾಂಡ್, ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಟೇಕ್ಸ್ ಪ್ಲೇಸ್.
ಸೊ ಸಿಗ್ಮಾ ಬಾಂಡ್ ಯಾವಾಗ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆರ್ ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಸೊ ದೆನ್ ಸಿಗ್ಮಾ ಬಾಂಡ್ ಇಸ್ ಫಾರ್ಮಡ್. ಸೊ ಪೈ ಬಾಂಡ್ ಅಂತಂದ್ರೆ ಲ್ಯಾಟರಲ್ ಓವರ್ಲ್ಯಾಪಿಂಗ್ ಆರ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗುತ್ತೆ. ಸೊ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆದಾಗ ನಮಗೆ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಸಿಗ್ಮಾ ಬಾಂಡ್ ಅಲ್ಲಿ 3 ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಇದೆ. ಸೊ ಒನ್ ಈಸ್ ಎಸ್ ಎಸ್ ಓವರ್ಲ್ಯಾಪಿಂಗ್, ಎಸ್ ಪಿ ಓವರ್ಲ್ಯಾಪಿಂಗ್ ಅಂಡ್ ಪಿ ಪಿ ಓವರ್ಲ್ಯಾಪಿಂಗ್. ಈ 3 ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಆಗುತ್ತೆ ಯಾವ್ದ್ರಲ್ಲಿ? ಸಿಗ್ಮಾ ಬಾಂಡ್ ನಲ್ಲಿ. ಸೊ ಪೈ ಬಾಂಡ್ ಅಂತ ತಗೊಂಡಾಗ ನೋಡಿ ಪಿ ಪಿ ಓವರ್ಲ್ಯಾಪಿಂಗ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗುತ್ತೆ ಅಂಡ್ ಡಿ ಪಿ ಓವರ್ಲ್ಯಾಪಿಂಗ್. ಸೊ ಇಲ್ಲಿ ಎಸ್ ಇನ್ವಾಲ್ವ್ ಆಗಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಪೈ ಬಾಂಡ್ ಫಾರ್ಮೇಶನ್ ಮಾಡಲ್ಲ. ಎಸ್ ಆರ್ಬಿಟಲ್ ಇಟ್ ಆಲ್ವೇಸ್ ಫಾರ್ಮ್ಸ್ ಸಿಗ್ಮಾ ಬಾಂಡ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಸಿಗ್ಮಾ ಬಾಂಡ್ ಈಸ್ ಸ್ಟ್ರಾಂಗರ್ ಬಾಂಡ್. ನೋಡಿ ಸಿಗ್ಮಾ ಬಾಂಡ್ ಎಂಡ್ ಟು ಎಂಡ್ ಓವರ್ಲ್ಯಾಪ್ ಆಗಿರುತ್ತೆ. ಸೊ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಇದ್ರೆ ಸ್ಟ್ರಾಂಗರ್ ವಿಲ್ ಬಿ ದ ಬಾಂಡ್. ಸೊ ಹಾಗಾಗಿ ಇಲ್ಲಿ ಸಿಗ್ಮಾ ಬಾಂಡ್ ಏನಾಗಿರುತ್ತೆ? ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಪೈ ಬಾಂಡ್ ಈಸ್ ವೀಕರ್ ಬಾಂಡ್. ಸೊ ಪೈ ಬಾಂಡ್ ಏನಾಗಿರುತ್ತೆ? ವೀಕ್ ಆಗಿರುತ್ತೆ. ಯಾಕೆಂದ್ರೆ ಸೈಡ್ ವೇಸ್ ಓವರ್ಲ್ಯಾಪಿಂಗ್, ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಸ್ಟ್ರಾಂಗ್ ಇರೋದಿಲ್ಲ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಫ್ರೀ ರೊಟೇಷನ್ ಈಸ್ ಪಾಸಿಬಲ್ ಅಕ್ರಾಸ್ ದ ಮಾಲಿಕ್ಯೂಲ್. ಅಂದ್ರೆ ಇಲ್ಲಿ ಮಾಲಿಕ್ಯೂಲ್ ಏನಾಗಿರುತ್ತೆ? ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಎಲ್ಲಾ ಕಡೆ ಸಿಗ್ಮಾ ಬಾಂಡ್ ಇರುತ್ತೆ. ಸಿಂಗಲ್ ಬಾಂಡ್ ಇತ್ತು ಅಂದ್ರೆ ಫ್ರೀ ರೊಟೇಷನ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಪೈ ಬಾಂಡ್ ನೋ ಫ್ರೀ ರೊಟೇಷನ್ ಈಸ್ ಅಬ್ಸರ್ವ್. ಫ್ರೀ ರೊಟೇಷನ್ ಇರೋದಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಡಬಲ್ ಬಾಂಡ್ ಅಂಡ್ ಟ್ರಿಪಲ್ ಬಾಂಡ್. ನೋಡ್ರಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಥಿಂಗ್. ಈ ಸಿಗ್ಮಾ ಬಾಂಡ್ ಸಿಂಗಲ್ ಬಾಂಡ್ ಎಲ್ಲೇ ಇತ್ತು ಅಂದ್ರೂ ಅದೆಲ್ಲಾನು ಸಿಗ್ಮಾ ಬಾಂಡ್ ಆಗ್ಬಿಡುತ್ತೆ, ರೈಟ್? ಎಲ್ಲಾದ್ರೂ ಡಬಲ್ ಬಾಂಡ್ ಇತ್ತು ಅಂತಂದ್ರೆ ಸೊ ಅದರಲ್ಲಿ ಒಂದು ಸಿಗ್ಮಾ ಬಾಂಡ್ ಒಂದು ಪೈ ಬಾಂಡ್ ಆಗಿರುತ್ತೆ. ಇನ್ನೆಲ್ಲಾದ್ರೂ ಟ್ರಿಪಲ್ ಬಾಂಡ್ ಇತ್ತು ಅಂತಂದ್ರೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಇನ್ನ ಉಳಿದಿದ್ದು 2 ಪೈ ಬಾಂಡ್ ಆಗಿರುತ್ತೆ. ಸೊ ಸಿಗ್ಮಾ ಬಾಂಡ್ ಇದೆ ಅಂತಂದ್ರೆ, ಸಿಂಗಲ್ ಬಾಂಡ್ ಇದೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಸಿಗ್ಮಾ ಬಾಂಡ್. ಆಲ್ ದ ಮಾಲಿಕ್ಯೂಲ್ಸ್ ಇಟ್ ಕಂಟೈನ್ ಸಿಗ್ಮಾ ಬಾಂಡ್. ಬಟ್ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದ್ದಾಗ ಮಾತ್ರ ಅಲ್ಲಿ ಪೈ ಬಾಂಡ್ ಬರುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಫರೆನ್ಸ್ ಬಿಟ್ವೀನ್ ಸಿಗ್ಮಾ ಬಾಂಡ್ ಅಂಡ್ ಪೈ ಬಾಂಡ್.